ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ನಮಗೆಲ್ಲರಿಗೂ ತಿಳಿದಿರುವಂತೆ ಮೊಬೈಲ್ ಫೋನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ನಿಂದ ನಿರ್ಮಿಸಲಾದ ಕಮ್ಯುನಿಕೇಷನ್ ಡಿವೈಸ್ ಆಗಿದೆ. ಇವತ್ತಿನ ಸೆಷನ್ನಲ್ಲಿ ನೀಡಿರುವ ಮೊಬೈಲ್ ಫೋನ್ ಅನ್ನು ಡಿಸ್ಮೆಂಟಲ್ ಮಾಡುವುದು ಹೇಗೆ ಮತ್ತು ಅದರ ಪ್ರಮುಖ ಸೆಕ್ಷನ್ಗಳು ಮತ್ತು ಭಾಗಗಳನ್ನು ಗುರುತಿಸುವುದು ಹೇಗೆ ಎಂದು ನೋಡೋಣ. ಫೋನ್ನಲ್ಲಿನ ಯಾವುದೇ ಭೌತಿಕ ಇಶ್ಯೂ ಇದ್ರೆ ಅದನ್ನು ರೀಫಿಕ್ಸ್ ಮಾಡಲು ಮಾತ್ರ ಸ್ಮಾರ್ಟ್ ಫೋನ್ಗಳನ್ನು ಡಿಸ್ಮೆಂಟಲ್ ಮಾಡಬೇಕು. ಏಕೆಂದರೆ ತಪ್ಪಾಗಿ ನಿರ್ವಹಿಸುವುದು ಅನಗತ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಉದ್ದೇಶಗಳು: ಈ ಸೆಷನ್ ಕೊನೆಯಲ್ಲಿ ನೀವು ಇವುಗಳನ್ನು ಕಲಿಯುವಿರಿ. ನೀಡಿರುವ ಸೆಲ್ಫೋನ್ ಅಥವಾ ಸ್ಮಾರ್ಟ್ಫೋನ್ ಅನ್ನು ಡಿಸ್ಮೆಂಟಲ್ ಮಾಡುವುದು, ಸೆಲ್ಫೋನ್ ಅಥವಾ ಸ್ಮಾರ್ಟ್ಫೋನ್ನ ವಿವಿಧ ಸೆಕ್ಷನ್ಗಳು ಮತ್ತು ಭಾಗಗಳನ್ನು ಗುರುತಿಸುವುದು, ಮತ್ತು ನೀಡಿರುವ ಸೆಲ್ಫೋನ್ ಅಥವಾ ಸ್ಮಾರ್ಟ್ಫೋನ್ ಅನ್ನು ರೀಅಸೆಂಬಲ್ ಮಾಡುವುದು. ಮೊದಲಿಗೆ ಸೆಲ್ಫೋನ್ ಅಥವಾ ಸ್ಮಾರ್ಟ್ಫೋನ್ ಅನ್ನು ಡಿಸ್ಮೆಂಟಲ್ ಮಾಡಲು ಮತ್ತು ಅಸೆಂಬಲ್ ಮಾಡಲು ಅಗತ್ಯವಿರುವ ಟೂಲ್ಸ್ ಮತ್ತು ಇಕ್ವಿಪ್ಮೆಂಟ್ ಅನ್ನು ನೋಡೋಣ. ನಮಗೆ ಈ ಕೆಳಗಿನವುಗಳು ಬೇಕಾಗುತ್ತವೆ: ಗ್ಲೌಸ್ 1 ಜೋಡಿ, ಮೊಬೈಲ್ ಫೋನ್ 1, ಸ್ಕ್ರೂ ಡ್ರೈವರ್ 1 ಸಂಖ್ಯೆ, ಟ್ವೀಜರ್ ಅಗತ್ಯಾನುಸಾರ, ಸ್ಪಜ್ಜರ್ 1 ನಂಬರ್, ಮೊಬೈಲ್ ಫೋನ್ ಓಪನರ್ 1 ನಂಬರ್, ಫ್ರೇಮ್ಗಾಗಿ ಯೂನಿವರ್ಸಲ್ ಲಿಕ್ವಿಡ್ 1 ನಂಬರ್, ಎಲ್ಸಿಡಿ ಸ್ಕ್ರೀನ್ ಸಪರೇಟರ್ ಮೆಷಿನ್ 1 ನಂಬರ್, ಗಮ್ 1, ಸಿಮ್ ಎಜೆಕ್ಟರ್ 1. ಸ್ಮಾರ್ಟ್ಫೋನ್ ಅಥವಾ ಸೆಲ್ಫೋನ್ ಅನ್ನು ಹೇಗೆ ಡಿಸ್ಮೆಂಟಲ್ ಮಾಡೋದು ಎಂದು ನೋಡೋಣ. ಹಂತ 1: ಫೋನ್ ತಯಾರಿಸಿ. ಮೊದಲು ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಮತ್ತು ಯಾವುದೇ ಪವರ್ ಸೋರ್ಸ್ ಇದ್ದರೆ ಡಿಸ್ಕನೆಕ್ಟ್ ಮಾಡಿ. ಅಗತ್ಯವಿರುವ ಎಲ್ಲ ಟೂಲ್ಸ್ ಮತ್ತು ಶುಚಿಗೊಳಿಸುವ ವಸ್ತುಗಳನ್ನು ಸಂಗ್ರಹಿಸಿ. ಹಂತ 2: ಸಿಮ್ ಕಾರ್ಡ್ ಟ್ರೇ ತೆಗೆಯಿರಿ. ಈಗ ಫೋನ್ನ ಬದಿಯಲ್ಲಿರುವ ಸಿಮ್ ಕಾರ್ಡ್ ಟ್ರೇ ಅನ್ನು ಪತ್ತೆ ಮಾಡಿ. ಸಿಮ್ ಕಾರ್ಡ್ ಎಜೆಕ್ಟರ್ ಟೂಲ್ ಅನ್ನು ಟ್ರೇ ಪಕ್ಕದಲ್ಲಿರುವ ಸಣ್ಣ ಹೋಲಲ್ಲಿ ಇನ್ಸರ್ಟ್ ಮಾಡಿ. ಟ್ರೇಯನ್ನು ಹೊರಹಾಕಲು ಮೃದುವಾದ ಒತ್ತಡ ಅಪ್ಲೈ ಮಾಡಿ. ಫೋನ್ನಿಂದ ಸಿಮ್ ಕಾರ್ಡ್ ಟ್ರೇ ತೆಗೆಯಿರಿ. ಸೇಫ್ಟಿ ಟಿಪ್: ಟ್ರೇ ಅಥವಾ ಫೋನ್ನ ಸಿಮ್ ಕಾರ್ಡ್ ಸ್ಲಾಟ್ಗೆ ಹಾನಿಯಾಗುವುದನ್ನು ತಪ್ಪಿಸಲು ಸೌಮ್ಯವಾಗಿ ಕೆಲಸ ಮಾಡಿ. ಒಮ್ಮೆ ತೆಗೆದ ನಂತರ ಟ್ರೇ ಕಳೆದು ಹೋಗುವುದನ್ನು ತಡೆಯಲು ಸುರಕ್ಷಿತ ಸ್ಥಳದಲ್ಲಿ ಪಕ್ಕಕ್ಕೆ ಇರಿಸಿ. ಹಂತ 3: ಬ್ಯಾಕ್ ಕವರ್ ತೆಗೆಯಿರಿ. ಬ್ಯಾಕ್ ಕವರ್ ಅನ್ನು ಸುಲಭವಾಗಿ ತೆಗೆಯಲು ಸಪರೇಟರ್ ಮೆಷಿನ್ ಅನ್ನು ಬಳಸಿ ಬ್ಯಾಕ್ ಪ್ಯಾನೆಲ್ ಅನ್ನು ಮೊದಲು ಬಿಸಿ ಮಾಡಿ. ಈಗ ಫೋನ್ ಅನ್ನು ತಿರುಗಿಸಿ ಮತ್ತು ಫೋನ್ನ ಬ್ಯಾಕ್ ಕವರ್ ಅನ್ನು ಎಚ್ಚರಿಕೆಯಿಂದ ಎತ್ತಿ ತೆಗೆಯಲು ಸೂಕ್ತವಾದ ಟೂಲ್ ಅನ್ನು ಬಳಸಿ. ಒಂದು ಮೂಲೆಯಿಂದ ಪ್ರಾರಂಭಿಸಿ ಮತ್ತು ಕವರ್ ಸಡಿಲಗೊಳ್ಳುವವರೆಗೆ ಫೋನ್ನ ಪರಿಧಿಯ ಸುತ್ತಲೂ ನಿಮ್ಮ ಕೆಲಸ ಮಾಡುವ ರೀತಿಯಲ್ಲಿ ಸಾಗಿರಿ. ಹಂತ 4: ಮದರ್ ಬೋರ್ಡ್ನ ಶೀಲ್ಡ್ ಕವರ್ ತೆಗೆಯಿರಿ. ಮದರ್ ಬೋರ್ಡ್ನ ಮೇಲಿರುವ ಶೀಲ್ಡ್ ಕವರ್ ಅನ್ನು ಭದ್ರಪಡಿಸುವ ಸ್ಕ್ರೂಗಳನ್ನು ತಿರುಗಿಸಿ. ಸೂಕ್ತವಾದ ಸ್ಕ್ರೂ ಡ್ರೈವರ್ ಅನ್ನು ಬಳಸಿ ಈ ಸ್ಕ್ರೂಗಳನ್ನು ಎಚ್ಚರಿಕೆಯಿಂದ ತೆಗೆಯಿರಿ. ನಂತರ ರೀಅಸೆಂಬ್ಲಿ ಮಾಡಲು ಅವುಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ಹಂತ 5: ಚಾರ್ಜ್ ಕನೆಕ್ಟರ್ ಬೋರ್ಡ್ನ ಶೀಲ್ಡ್ ಕವರ್ ತೆಗೆಯಿರಿ. ಚಾರ್ಜ್ ಕನೆಕ್ಟರ್ ಬೋರ್ಡ್ ಮೇಲಿರುವ ಶೀಲ್ಡ್ ಕವರ್ ಅನ್ನು ಭದ್ರಪಡಿಸುವ ಸ್ಕ್ರೂಗಳನ್ನು ಪತ್ತೆ ಮಾಡಿ ಅದನ್ನು ತೆಗೆಯಿರಿ. ಈಗ ಶೀಲ್ಡ್ ಕವರ್ ಅನ್ನು ತೆಗೆಯಲು ಸ್ಪಜ್ಜರ್ ಅನ್ನು ಬಳಸಿ. ಸೇಫ್ಟಿ ಟಿಪ್: ಹೆಚ್ಚು ಒತ್ತಡವನ್ನು ಅನ್ವಯಿಸದಂತೆ ನೋಡಿಕೊಳ್ಳಿ, ಏಕೆಂದರೆ ಕೆಳಗೆ ಒಡೆಯಬಲ್ಲ ಕಾಂಪೊನೆಂಟ್ಸ್ ಇರಬಹುದು. ಒಮ್ಮೆ ತೆಗೆದ ನಂತರ ಶೀಲ್ಡ್ ಕವರ್ ಅನ್ನು ಸುರಕ್ಷಿತವಾಗಿ ಪಕ್ಕಕ್ಕಿರಿಸಿ. ಹಂತ 6: ಬ್ಯಾಟರಿ ತೆಗೆಯಿರಿ. ಬ್ಯಾಟರಿಯನ್ನು ತೆಗೆಯಲು ಮೊದಲು ಬ್ಯಾಟರಿ ಕನೆಕ್ಟರ್ ಅನ್ನು ತೆಗೆಯಿರಿ. ನಂತರ ಬ್ಯಾಟರಿಯನ್ನು ಹಿಡಿದಿಟ್ಟುಕೊಳ್ಳುವ ಅಡೆಸಿವ್ ಅನ್ನು ಕರಗಿಸಲು ಸ್ಪೆಷಲೈಸ್ಡ್ ಲಿಕ್ವಿಡ್ ಸೊಲ್ಯೂಷನ್ ಅನ್ನು ಅಪ್ಲೈ ಮಾಡಿ. ಸ್ಪಜ್ಜರ್ ಬಳಸಿ ಅಡೆಸಿವ್ ಸಡಿಲಗೊಂಡ ನಂತರ ಬ್ಯಾಟರಿಯನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ. ಹಂತ 7: ಮದರ್ ಬೋರ್ಡ್ ತೆಗೆಯಿರಿ. ಸಿಸಿ ಬೋರ್ಡ್ ಅನ್ನು ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡುವ ಸ್ಟ್ರಿಪ್ಸ್ ಅನ್ನು ಪತ್ತೆ ಮಾಡಿ ಮತ್ತು ಡಿಸ್ಕನೆಕ್ಟ್ ಮಾಡಿ. ಮುಂದೆ ಮದರ್ ಬೋರ್ಡ್ನಲ್ಲಿ ಡಿಸ್ಪ್ಲೇ ಸ್ಟ್ರಿಪ್ ಕನೆಕ್ಟರ್ ಅನ್ನು ಪತ್ತೆ ಮಾಡಿ ಮತ್ತು ಅದನ್ನು ಎಚ್ಚರಿಕೆಯಿಂದ ಡಿಸ್ಕನೆಕ್ಟ್ ಮಾಡಿ. ಮದರ್ ಬೋರ್ಡ್ನಲ್ಲಿ ಆಂಟೆನಾ ಕೇಬಲ್ ಕನೆಕ್ಟರ್ ಅನ್ನು ಪತ್ತೆ ಮಾಡಿ ಮತ್ತು ಟ್ವೀಜರ್ ಬಳಸಿ ಅದನ್ನು ಎಚ್ಚರಿಕೆಯಿಂದ ಡಿಸ್ಕನೆಕ್ಟ್ ಮಾಡಿ. ಈಗ ಮದರ್ ಬೋರ್ಡ್ನಿಂದ ಫಿಂಗರ್ ಸ್ಟ್ರಿಪ್ ಅನ್ನು ತೆಗೆಯಿರಿ. ಎಲ್ಲಾ ಕನೆಕ್ಷನ್ ಅನ್ನು ಬೇರ್ಪಡಿಸಿದ ನಂತರ ಫೋನ್ನಲ್ಲಿ ಅದರ ಸ್ಥಾನದಿಂದ ಮದರ್ ಬೋರ್ಡ್ ಅನ್ನು ಎಚ್ಚರಿಕೆಯಿಂದ ಮೇಲಕ್ಕೆತ್ತಿ. ಹಂತ 8: ಚಾರ್ಜ್ ಕನೆಕ್ಟರ್ ಬೋರ್ಡ್ ತೆಗೆಯಿರಿ. ಮೊದಲು ರಿಂಗರ್ ಸೆಟ್ ಅನ್ನು ತೆಗೆಯಿರಿ. ಮುಂದೆ ಸಿಸಿ ಬೋರ್ಡ್ನಲ್ಲಿ ಆಂಟೆನಾ ಕೇಬಲ್ ಕನೆಕ್ಟರ್ ಅನ್ನು ಪತ್ತೆ ಮಾಡಿ ಅದನ್ನು ಎಚ್ಚರಿಕೆಯಿಂದ ಡಿಸ್ಕನೆಕ್ಟ್ ಮಾಡಿ. ಈಗ ಸಿಸಿ ಬೋರ್ಡ್ಗೆ ಕನೆಕ್ಟ್ ಆಗಿರುವ ಯಾವುದೇ ರಿಬ್ಬನ್ ಕೇಬಲ್ಗಳು ಅಥವಾ ಸ್ಟ್ರಿಪ್ಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ನಿಧಾನವಾಗಿ ಬೇರ್ಪಡಿಸಿ.
ಎಲ್ಲಾ ಕನೆಕ್ಷನ್ ಬೇರ್ಪಡಿಸಿದ ನಂತರ ಫೋನ್ನಲ್ಲಿರುವ ಸ್ಲಾಟ್ನಿಂದ ಸಿಸಿ ಬೋರ್ಡ್ ಅನ್ನು ನಿಧಾನವಾಗಿ ಮೇಲಕ್ಕೆತ್ತಿ. ಹಂತ 9 ಕಾಂಪೊನೆಂಟ್ಸ್ ತೆಗೆಯಿರಿ. ಈಗ ಫೋನ್ನಿಂದ ಆಂಟೆನಾ ಕೇಬಲ್ ಅನ್ನು ತೆಗೆಯಿರಿ. ಅದರ 2 ತುದಿಗಳು ಬೇರ್ಪಟ್ಟಿರುವುದನ್ನು ಖಚಿತಪಡಿಸಿಕೊಳ್ಳಿ. ಮುಂದೆ ಫೋನ್ನಲ್ಲಿರುವ ಪವರ್ ಆನ್ ಅಥವಾ ಆಫ್ ಸ್ಟ್ರಿಪ್ ಮತ್ತು ವಾಲ್ಯೂಮ್ ಸ್ಟ್ರಿಪ್ ಕಾಂಪೊನೆಂಟ್ಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಎಚ್ಚರಿಕೆಯಿಂದ ತೆಗೆಯಿರಿ. ಫೋನ್ನಲ್ಲಿ ವೈಬ್ರೇಟರ್ ಕಾಂಪೊನೆಂಟ್ ಅನ್ನು ಪತ್ತೆ ಮಾಡಿ ಅದರ ಸ್ಲಾಟ್ನಿಂದ ಅದನ್ನು ಎಚ್ಚರಿಕೆಯಿಂದ ತೆಗೆಯಿರಿ. ಹಂತ 10 ಡಿಸ್ಪ್ಲೇಯನ್ನು ತೆಗೆಯಿರಿ. ಈಗ ಫೋನ್ ತಿರುಗಿಸಿ. ಬಿಸಿ ಮಾಡಿದ ನಂತರ ಡಿಸ್ಪ್ಲೇಯನ್ನು ಭದ್ರಪಡಿಸುವ ಅಡೆಸಿವ್ ಅನ್ನು ಮೃದುಗೊಳಿಸಲು ಲಿಕ್ವಿಡ್ ಸೊಲ್ಯೂಷನ್ ಅಪ್ಲೈ ಮಾಡಿ. ಫೋನ್ ಚೇಸಿಸ್ನಿಂದ ಡಿಸ್ಪ್ಲೇಯನ್ನು ಎಚ್ಚರಿಕೆಯಿಂದ ಇಣಿಕಿ ನೋಡಿ ಮೇಲಕ್ಕೆತ್ತಿ. ಈಗ ಸ್ಮಾರ್ಟ್ ಫೋನ್ನ ಭಾಗಗಳನ್ನು ಗುರುತಿಸಲು ಪ್ರಾರಂಭಿಸೋಣ. ಹಂತ 1 ಕಾರ್ಯಸ್ಥಳವನ್ನು ತಯಾರಿಸಿ. ಮೊಬೈಲ್ ಫೋನ್ನ ಡಿಸ್ಮೆಂಟಲ್ ಮಾಡಿದ ಭಾಗಗಳನ್ನು ಇಡಲು ಸ್ವಚ್ಛ ಮತ್ತು ಸಂಘಟಿತ ಕಾರ್ಯಸ್ಥಳವನ್ನು ಸೆಟ್ ಮಾಡಿ. ಹಂತ 2 ಮದರ್ ಬೋರ್ಡ್ ಪತ್ತೆ ಮಾಡಿ. ಡಿಸ್ಮೆಂಟಲ್ ಮಾಡಿದ ಭಾಗಗಳಲ್ಲಿ ಮದರ್ ಬೋರ್ಡ್ ಎಂದು ಕರೆಯಲ್ಪಡುವ ಮುಖ್ಯ ಸರ್ಕ್ಯೂಟ್ ಬೋರ್ಡ್ ಅನ್ನು ಹುಡುಕಿ. ಮದರ್ ಬೋರ್ಡ್ ಸಾಮಾನ್ಯವಾಗಿ ದೊಡ್ಡ ಕಾಂಪೊನೆಂಟ್. ಹಂತ 3 ಪ್ರೊಸೆಸರ್ ಚಿಪ್ ಅನ್ನು ಹುಡುಕಿ. ಮದರ್ ಬೋರ್ಡ್ನಲ್ಲಿ ಅಳವಡಿಸಲಾದ ಮೀಸಲಾದ ಪ್ರೊಸೆಸರ್ ಚಿಪ್ ಅನ್ನು ಗುರುತಿಸಿ. ಇನ್ಸ್ಟ್ರಕ್ಷನ್ ಕಾರ್ಯಗತಗೊಳಿಸಲು ಮತ್ತು ಕ್ಯಾಲ್ಕುಲೇಷನ್ ಅನ್ನು ನಿರ್ವಹಿಸಲು ಈ ಚಿಪ್ ಕಾರಣವಾಗಿದೆ. ಹಂತ 4 ಸ್ಪಾಟ್ ರ್ಯಾಮ್ ಚಿಪ್. ಪ್ರೊಸೆಸರ್ ಪಕ್ಕದಲ್ಲಿರುವ ರ್ಯಾಮ್ ಚಿಪ್ ಅನ್ನು ಪತ್ತೆ ಮಾಡಿ. ಡಿವೈಸ್ ಪವರ್ ಆನ್ ಆಗಿರುವಾಗ ಈ ಚಿಪ್ ತಾತ್ಕಾಲಿಕ ಡೇಟಾ ಸ್ಟೋರೇಜ್ ಅನ್ನು ಒದಗಿಸುತ್ತದೆ. ಹಂತ 5 ಪ್ರಾಕ್ಸಿಮಿಟಿ ಸೆನ್ಸರ್ ಅನ್ನು ಗುರುತಿಸಿ. ಮದರ್ ಬೋರ್ಡ್ ಮೇಲಿನ ಭಾಗದಲ್ಲಿ ಇರಿಸಲಾದ ಪ್ರಾಕ್ಸಿಮಿಟಿಯನ್ನು ಹುಡುಕಿ. ಈ ಸೆನ್ಸರ್ ಭೌತಿಕ ಸಂಪರ್ಕವಿಲ್ಲದೆ ಹತ್ತಿರದ ವಸ್ತುಗಳನ್ನು ಪತ್ತೆ ಮಾಡುತ್ತದೆ. ಹಂತ 6 ಪವರ್ ಐಸಿ ಪತ್ತೆ ಮಾಡಿ. ವಿದ್ಯುತ್ ವಿತರಣೆಯನ್ನು ನಿರ್ವಹಿಸುವ ಮತ್ತು ಸಾಧನದ ಸರಿಯಾದ ಕಾರ್ಯನಿರ್ವಹಣೆಯನ್ನು ಖಾತ್ರಿಪಡಿಸುವ ಪವರ್ ಐಸಿಯನ್ನು ಹುಡುಕಿ. ಹಂತ 7 ನೆಟ್ವರ್ಕ್ ಸೆಕ್ಷನ್ ಅನ್ನು ಹುಡುಕಿ. ಸೆಲ್ಯುಲಾರ್ ಕನೆಕ್ಟಿವಿಟಿ ಕಾಂಪೊನೆಂಟ್ಗಳಿಗೆ ಜವಾಬ್ದಾರರಾಗಿರುವ ಮದರ್ ಬೋರ್ಡಲ್ಲಿ ನೆಟ್ವರ್ಕ್ ಸೆಕ್ಷನ್ ಅನ್ನು ಗುರುತಿಸಿ. ಹಂತ 8 ಸ್ಪಾಟ್ ಫ್ಲಾಶ್ಲೈಟ್. ಮದರ್ ಬೋರ್ಡ್ನಲ್ಲಿ ಫ್ಲಾಶ್ಲೈಟ್ ಕಾಂಪೊನೆಂಟ್ ಅನ್ನು ಪತ್ತೆ ಮಾಡಿ ಡಿವೈಸ್ನಲ್ಲಿರುವ ಕ್ಯಾಮೆರಾಗೆ ಪ್ರಕಾಶವನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಹಂತ 9 ಕ್ಯಾಮೆರಾಗಳನ್ನು ತೆಗೆಯಿರಿ. ಮದರ್ ಬೋರ್ಡ್ನಿಂದ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮೆರಾ ಮಾಡ್ಯೂಲ್ಗಳನ್ನು ತೆಗೆಯಿರಿ. ಈ ಮಾಡ್ಯೂಲ್ಗಳು ಇಮೇಜ್ಗಳು ಮತ್ತು ವಿಡಿಯೋಗಳನ್ನು ಸೆರೆಹಿಡಿಯುತ್ತವೆ. ಹಂತ 10 ಸಿಮ್ ಟ್ರೇ ಅನ್ನು ಹುಡುಕಿ. ಸೆಲ್ಯುಲಾರ್ ಕಮ್ಯುನಿಕೇಷನ್ಗಾಗಿ ಸಿಮ್ ಕಾರ್ಡ್ ಅನ್ನು ಸೇರಿಸಲಾಗಿರುವ ಮದರ್ ಬೋರ್ಡ್ನಲ್ಲಿ ಸಿಮ್ ಟ್ರೇ ಸ್ಲಾಟ್ ಅನ್ನು ಗುರುತಿಸಿ. ಹಂತ 11 ಪವರ್ ಮತ್ತು ವಾಲ್ಯೂಮ್ ಸ್ಟ್ರಿಪ್ ಅನ್ನು ಪತ್ತೆ ಮಾಡಿ. ಮದರ್ ಬೋರ್ಡ್ನ ಅಂಚಿನಲ್ಲಿ ಪವರ್ ಮತ್ತು ವಾಲ್ಯೂಮ್ ಸ್ಟ್ರಿಪ್ ಅನ್ನು ಹುಡುಕಿ. ಈ ಬಟನ್ಗಳು ಡಿವೈಸ್ ಪವರ್ ಮತ್ತು ವಾಲ್ಯೂಮ್ ಸೆಟ್ಟಿಂಗ್ಗಳನ್ನು ಕಂಟ್ರೋಲ್ ಮಾಡುತ್ತದೆ. ಹಂತ 12 ಚಾರ್ಜ್ ಕನೆಕ್ಟರ್ ಬೋರ್ಡ್ ಅನ್ನು ಗುರುತಿಸಿ. ಚಾರ್ಜ್ ಕನೆಕ್ಟರ್ ಬೋರ್ಡ್ ಅನ್ನು ಗುರುತಿಸಿ. ಸಾಮಾನ್ಯವಾಗಿ ಫೋನ್ನ ಕೆಳಭಾಗದಲ್ಲಿ ಮೈಕ್, ಯುಎಸ್ಬಿ ಪೋರ್ಟ್ ಮತ್ತು ಹೆಡ್ಫೋನ್ ಜಾಕ್ಗಳು ಇರ್ತವೆ. ಹಂತ 13 ಸ್ಪಾಟ್ ವೈಬ್ರೇಟರ್. ಅಂತಿಮವಾಗಿ ಚಾರ್ಜ್ ಕನೆಕ್ಟರ್ ಬೋರ್ಡ್ ಬಳಿ ವೈಬ್ರೇಟರ್ ಕಾಂಪೊನೆಂಟ್ ಗುರುತಿಸಿ. ನೋಟಿಫಿಕೇಷನ್ಗಳು ಮತ್ತು ಕಾಲ್ಸ್ಗಳಿಗೆ ವೈಬ್ರೇಷನ್ ಅಲರ್ಟ್ ಅನ್ನು ಉತ್ಪಾದಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಈಗ ಅಸೆಂಬ್ಲಿ ವಿಧಾನವನ್ನು ನೋಡೋಣ. ಹಂತ 1 ಡಿಸ್ಪ್ಲೇ ಇರಿಸುವುದು. ಮೊದಲಿಗೆ ಗಮ್ ಬಳಸಿ ಫೋನ್ನ ಮೇನ್ ಬಾಡಿ ಮೇಲೆ ಡಿಸ್ಪ್ಲೇಯನ್ನು ಎಚ್ಚರಿಕೆಯಿಂದ ಇರಿಸಿ. ಡಿಸ್ಪ್ಲೇ ಸರಿಯಾಗಿ ಹೊಂದಿಕೊಂಡಿದೆ ಮತ್ತು ಫೋನ್ನ ಮೇನ್ ಬಾಡಿ ಅಂಚುಗಳೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಸೇಫ್ಟಿ ಟಿಪ್: ಸ್ಕ್ರೀನ್ ಮೇಲೆ ಅಥವಾ ಕೆಳಗಿರುವ ಕನೆಕ್ಟರ್ಗಳಿಗೆ ಹಾನಿಯಾಗದಂತೆ ತಡೆಯಲು ಡಿಸ್ಪ್ಲೇ ಮೇಲೆ ತುಂಬಾ ಗಟ್ಟಿಯಾಗಿ ಒತ್ತದಂತೆ ಕಾಳಜಿ ವಹಿಸಿ. ಹಂತ 2 ಪವರ್ ಮತ್ತು ವಾಲ್ಯೂಮ್ ಸ್ಟ್ರಿಪ್ಗಳನ್ನು ಲಗತ್ತಿಸಿ. ಈಗ ಪವರ್ ಆನ್ ಅಥವಾ ಆಫ್ ಸ್ಟ್ರಿಪ್ ಮತ್ತು ವಾಲ್ಯೂಮ್ ಸ್ಟ್ರಿಪ್ ಅನ್ನು ಫೋನ್ನ ಫ್ರೇಮ್ನಲ್ಲಿ ಅವುಗಳ ಗೊತ್ತುಪಡಿಸಿದ ಸ್ಲಾಟ್ಗಳ ಮೇಲೆ ಸೂಕ್ಷ್ಮವಾಗಿ ಇರಿಸಿ.
ಹಂತ 3 ಮದರ್ ಬೋರ್ಡ್ಗೆ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮೆರಾಗಳನ್ನು ಲಗತ್ತಿಸಿ. ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮೆರಾಗಳಿಗಾಗಿ ಮದರ್ ಬೋರ್ಡ್ನಲ್ಲಿ ಕನೆಕ್ಟರ್ಗಳನ್ನು ಪತ್ತೆ ಮಾಡಿ. ಪ್ರತಿ ಕ್ಯಾಮೆರಾವನ್ನ ಅದರ ಅನುಗುಣವಾದ ಕನೆಕ್ಟರ್ಗೆ ಎಚ್ಚರಿಕೆಯಿಂದ ರೀಕನೆಕ್ಟ್ ಮಾಡಿ. ಅವುಗಳು ಸರಿಯಾಗಿ ಜೋಡಿಸಲ್ಪಟ್ಟಿವೆ ಮತ್ತು ಸುರಕ್ಷಿತವಾಗಿ ಕುಳಿತಿವೆ ಎಂದು ಖಚಿತಪಡಿಸಿಕೊಳ್ಳಿ. ಸೇಫ್ಟಿ ಟಿಪ್: ಕನೆಕ್ಟರ್ಗಳು ಅಥವಾ ಕ್ಯಾಮೆರಾ ಮಾಡ್ಯೂಲ್ಗಳಿಗೆ ಹಾನಿಯಾಗದಂತೆ ಹೆಚ್ಚು ಬಲವನ್ನು ಅನ್ವಯಿಸದಂತೆ ನೋಡಿಕೊಳ್ಳಿ. ಹಂತ 4 ಮದರ್ ಬೋರ್ಡ್ ಅನ್ನು ಫಿಕ್ಸ್ ಮಾಡಿ. ಫೋನ್ನ ಚೌಕಟ್ಟಿನೊಳಗೆ ಮದರ್ ಬೋರ್ಡ್ ಅನ್ನು ನಿಧಾನವಾಗಿ ಸುರಕ್ಷಿತವಾಗಿ ಇರಿಸಿ. ಈಗ ಮದರ್ ಬೋರ್ಡ್ಗೆ ಡಿಸ್ಪ್ಲೇ ಸ್ಟ್ರಿಪ್ ಅನ್ನು ಲಗತ್ತಿಸಿ. ಹಂತ 5 ವೈಬ್ರೇಟರ್ ಅನ್ನು ಲಗತ್ತಿಸಿ. ಸಿಸಿ ಬೋರ್ಡ್ನಲ್ಲಿ ವೈಬ್ರೇಟರ್ ಅನ್ನು ಸುರಕ್ಷಿತಗೊಳಿಸಿ. ಅದನ್ನು ಸರಿಯಾಗಿ ಜೋಡಿಸಲಾಗಿದೆ ಮತ್ತು ದೃಢವಾಗಿ ಸ್ಥಳದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 6 ಸಿಸಿ ಬೋರ್ಡ್ ಅನ್ನು ಇರಿಸಿ. ಸಿಸಿ ಬೋರ್ಡ್ ಅನ್ನು ಸ್ಥಳದಲ್ಲಿ ಇರಿಸಿ ಮತ್ತು ಅದರ ಕೇಬಲ್ ಅನ್ನು ಮದರ್ ಬೋರ್ಡ್ಗೆ ಸುರಕ್ಷಿತವಾಗಿ ಸಂಪರ್ಕಿಸಿ. ಹಂತ 7 ಸ್ಟ್ರಿಪ್ಸ್ ಲಗತ್ತಿಸಿ. ಈಗ ಮದರ್ ಬೋರ್ಡ್ಗೆ ಫಿಂಗರ್ ಸ್ಟ್ರಿಪ್ ಸೆನ್ಸರ್ ಅನ್ನು ಲಗತ್ತಿಸಿ ಮತ್ತು ಆಂಟೆನಾ ಕೇಬಲ್ ಅನ್ನು ಸಹ ಇರಿಸಿ. ಹಂತ 8 ಬ್ಯಾಟರಿ ಮತ್ತು ಕನೆಕ್ಟರ್ ಅನ್ನು ಫಿಕ್ಸ್ ಮಾಡಿ. ಬ್ಯಾಟರಿಯನ್ನು ಅದರ ವಿಭಾಗಕ್ಕೆ ಸ್ಲೈಡ್ ಮಾಡಿ ಮತ್ತು ಬ್ಯಾಟರಿ ಕನೆಕ್ಟರ್ ಅನ್ನು ಮದರ್ ಬೋರ್ಡ್ಗೆ ದೃಢವಾಗಿ ಕನೆಕ್ಟ್ ಮಾಡಿ. ಈಗ ರಿಂಗರ್ ಸೆಟ್ ಅನ್ನು ಅದರ ಗೊತ್ತುಪಡಿಸಿದ ಸ್ಲಾಟ್ನಲ್ಲಿ ಇರಿಸಿ. ಹಂತ 10 ಶೀಲ್ಡ್ ಕವರ್ ಅನ್ನು ಇರಿಸಿ. ಈಗ ಶೀಲ್ಡ್ ಕವರ್ ಅನ್ನು ಸಿಸಿ ಬೋರ್ಡ್ ಮತ್ತು ಮದರ್ ಬೋರ್ಡ್ನ ಮೇಲೆ ನಿಧಾನವಾಗಿ ಇರಿಸಿ. ಸರಿಯಾದ ಜೋಡಣೆಯಾಗಿದೆಂದು ಖಾತ್ರಿಪಡಿಸಿಕೊಳ್ಳಿ. ಹಂತ 11 ಸ್ಕ್ರೂಗಳೊಂದಿಗೆ ಅಸೆಂಬ್ಲಿಯನ್ನು ಸುರಕ್ಷಿತಗೊಳಿಸಿ. ಎಲ್ಲವೂ ಸುರಕ್ಷಿತವಾಗಿ ಸ್ಥಳದಲ್ಲಿ ಒಮ್ಮೆ ಎಚ್ಚರಿಕೆಯಿಂದ ಸೇರಿಸಿದ ಮೇಲೆ ಕಾಂಪೋನೆಂಟ್ಸ್ ಒಟ್ಟಿಗೆ ಸುರಕ್ಷಿತವಾಗಿರಿಸಲು ಎಲ್ಲಾ ಸ್ಕ್ರೂಗಳನ್ನು ಇನ್ಸರ್ಟ್ ಮಾಡಿ ಬಿಗಿಗೊಳಿಸಿ. ಹಂತ 12 ಬ್ಯಾಕ್ ಕವರ್ ಇರಿಸಿ. ಬ್ಯಾಕ್ ಕವರ್ ಇರಿಸಲು ಮೊದಲು ಕವರ್ ಮೇಲೆ ಗ್ಲೂ ಅಪ್ಲೈ ಮಾಡಿ. ಈಗ ಎಚ್ಚರಿಕೆಯಿಂದ ಬ್ಯಾಕ್ ಕವರ್ ಅನ್ನು ಫೋನ್ನ ಫ್ರೇಮ್ನಲ್ಲಿ ಇರಿಸಿ. ಹಂತ 13 ಸಿಮ್ ಕಾರ್ಡ್ ಟ್ರೇ ಸೇರಿಸಿ. ಅಂತಿಮವಾಗಿ ಸಿಮ್ ಕಾರ್ಡ್ ಟ್ರೇ ಅನ್ನು ಅದರ ಗೊತ್ತುಪಡಿಸಿದ ಸ್ಲಾಟ್ಗೆ ಸೇರಿಸಿ. ಅದು ಸರಾಗವಾಗಿ ಮತ್ತು ಸುರಕ್ಷಿತವಾಗಿ ಸ್ಲೈಡ್ ಆಗುವುದನ್ನು ಖಚಿತಪಡಿಸಿಕೊಳ್ಳಿ. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದೇವೆ: ನೀಡಿರುವ ಸೆಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಅನ್ನು ಡಿಸ್ಮೆಂಟಲ್ ಮಾಡುವುದು, ಸೆಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ನ ವಿವಿಧ ಸೆಕ್ಷನ್ಗಳು ಮತ್ತು ಭಾಗಗಳನ್ನು ಗುರುತಿಸುವುದು, ಮತ್ತು ನೀಡಿರುವ ಸೆಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಅನ್ನು ರೀಅಸೆಂಬಲ್ ಮಾಡುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.